ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಕನ್ನಡಿಗರೇ. ಇವತ್ತು ಟೊಮೊಟೊ ಸಾಂಬಾರು ಮಾಡೋಣ ಬನ್ನಿ. ಬರೀ ಬೇಳೆ ಸಾರು ತಿಂದು ಬೇಜಾರಾದಾಗ ಕ್ವಿಕ್ಕಾಗಿ ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ನಾನು ತೋರಿಸಿದ್ದೀನಿ. ಇವಾಗ ಅದಕ್ಕೆ ಒಂದು ಬಾಣಲಿ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಈರುಳ್ಳಿನ ಸ್ವಲ್ಪ ಹುರಿದು ಬೇರೆ ಕಡೆ ಎತ್ತಿಡ್ಕೊಳ್ರಿ. ಮತ್ತು ಸ್ವಲ್ಪ ಕೊಬ್ಬರಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಮತ್ತೆ ಚೆನ್ನಾಗಿ ಹುರ್ಕೊಂಡು ಅದನ್ನು ತೆಗೆದಿಟ್ಕೊಂಡು ಮತ್ತು ಸ್ವಲ್ಪ ಟೊಮೊಟೊ ತೊಗೊತಾ ಇದ್ದೀನಿ. ಮೇನ್ ಟೊಮೊಟೊ ಸಾಂಬಾರು ಅಂದರೆ ಟೊಮೊಟೊ ಇರಲೇಬೇಕಲ್ವ. ಸೊ ಟೊಮೊಟೊನ 3 ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಿ ಅದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಅದು ಚೆನ್ನಾಗಿ ಹುರಿದು ಎಲ್ಲ ಮೆತ್ತಗಾಗಬೇಕು ಟೊಮೊಟೊ. ಆವಾಗ ಅದಕ್ಕೆ ಸ್ವಲ್ಪ ಕಡಲೆ ಹಾಕಬೇಕು. ಕಡಲೆ ಹಾಕಿದ್ದನ್ನ ಮಿಶ್ರಣ ಎಲ್ಲ ಹಾಕಿದ್ದೆ ಅದು ಹುರಿದು ರೆಡಿ ಇಟ್ಕೊಂಡು ಇನ್ನೆಲ್ಲನೂ ಹಾಕಿ ಸ್ವಲ್ಪ ಹುಣಸೆ ರಸನ ಹಿಂಡಿಡ್ಕೊಂಡಿದ್ದನ್ನ ಅದಕ್ಕೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಚೆನ್ನಾಗಿ ರುಬ್ಕೊಂಡಿದ್ಮೇಲೆ ಒಂದು ಕಡೆ ಇಲ್ಲಿ ಸ್ವಲ್ಪ ನೀರು ಮತ್ತು ಎಣ್ಣೆಗೆ ಒಗ್ಗರಣೆ ಕೊಟ್ಟಿರ್ತೀವಲ್ಲ ಅದನ್ನು ಕರಿಬೇವನ್ನ ಹಾಕಿದ್ದು ರುಬ್ಬಿದ ಮಿಶ್ರಣವನ್ನು ಈ ಕುದೀತಿರುತ್ತಲ್ಲ ಆ ಕುದಿಯೋದ್ರಲ್ಲಿ ಮಿಶ್ರಣವನ್ನು ಇದನ್ನು ಸುರಿಬೇಕು. ಸುರಿದಾದ್ಮೇಲೆ ಸ್ವಲ್ಪ ಮತ್ತೆ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹುಣಸೆಹಣ್ಣು ರಸನ ಹಾಕಿ ಅಲ್ಲಿಗೆ ಟೊಮೊಟೊ ಸಾಂಬಾರು ರೆಡಿ.